ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಸ್ಯಾರಿ ಅಥವಾ ಕಾಟನ್ ಸ್ಯಾರಿ ಆದರೆ ದೇವಿಗೆ ಯಾವ ಥರ ಸ್ಯಾರಿ ಉಡಿಸ್ಬೇಕು ಅನ್ನೋದನ್ನು ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ನೀವು ಹಬ್ಬಕ್ಕೆ ದೇವಿಗೆ ಕಾಟನ್ ಸ್ಯಾರಿ ಅಥವಾ ವರ್ಕ್ ಸ್ಯಾರಿಯಲ್ಲಿ ಸ್ಯಾರಿ ಉಡಿಸ್ತೀನಿ ಅನ್ನೋದಾದರೆ ಮಧ್ಯಕ್ಕೆ ಫೋಲ್ಡ್ ಮಾಡಿ ಪ್ಲೀಟ್ಸ್ ಮಾಡಿ ಸ್ಯಾರಿನ ಉಡಿಸಿ. ಯಾಕೆ ಅಂತ ಅಂದರೆ ವರ್ಕ್ ಸ್ಯಾರಿಯಲ್ಲಿ ಮೇಲ್ಗಡೆ ಡಿಸೈನ್ ಇರೋದಿಲ್ಲ, ಕಾಟನ್ ಸ್ಯಾರಿ ತುಂಬ ತೆಳುವಿರುತ್ತೆ. ಆದ್ದರಿಂದ ನೀವು ಮಧ್ಯಕ್ಕೆ ಫೋಲ್ಡ್ ಮಾಡಿ ಸ್ಮಾಲ್ ಪ್ಲೀಟ್ಸ್ ಮಾಡಬೇಕು. ನೋಡಿ, ಈ ಥರ ಸ್ಮಾಲ್ ಪ್ಲೀಟ್ಸ್ ಮಾಡಿ ಒಂದು ಬಟ್ಟೆ ಕ್ಲಿಪ್ ಹಾಕ್ತಾ ಇದ್ದೀನಿ. ಈ ಥರ ಸೆರಗ್ನೂ ಸ್ಮಾಲ್ ಪ್ಲೀಟ್ಸ್ ಮಾಡಬೇಕು. ಫಸ್ಟ್ ತೋರಿಸಿದ್ದು ವರ್ಕ್ ಸ್ಯಾರಿ, ನೋಡಿ ಇದು ಕಾಟನ್ ಸ್ಯಾರಿ, ಅದನ್ನು ಹೀಗೆ ಸ್ಮಾಲ್ ಪ್ಲೀಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೆರಗ್ ಪಾರ್ಟ್ನೂ ಈ ಥರ ಸ್ಮಾಲ್ ಪ್ಲೀಟ್ಸ್ ಮಾಡಿ ಕ್ಲಿಪ್ ಹಾಕಿ ಇಟ್ಕೊಂಡಿದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಅರ್ಧ ಕೆಲಸ ಮುಗ್ದಂಗೆ ಈಸಿಯಾಗಿ ಫಾಸ್ಟಾಗಿ ದೇವಿಗೆ ಸ್ಯಾರಿ ಉಡಿಸ್ಕೊಳ್ಬಹುದು. ನೋಡಿ, ಈ ಥರ ಕಳ್ಸೋಕ್ಕೆ ಒಂದು ಕೋಲನ್ನ ಕಟ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ಇಲ್ಲಿ ನಾವು ಕೈ ಹಾರ ಎಲ್ಲ ಫಿಕ್ಸ್ ಮಾಡ್ಕೊಳ್ಳೋದು ಈ ಕೋಲಲ್ಲೇ ಟೈಟಾಗಿ ಕಟ್ಕೊಳ್ಳಿ. ನೀವು ಬ್ಲೌಸ್ ಪೀಸ್ ಅಥವಾ ಸ್ಯಾರಿ ಯಾವುದ್ರಲ್ಲಾದ್ರೂ ದೇವಿಗೆ ಸ್ಯಾರಿ ಉಡಿಸ್ತೀನಿ ಅನ್ನೋದಾದರೆ ಒಂದು ಬಿಂದಿಗೆ ಮತ್ತು ಕಳ್ಸನ ತಗೊಳ್ಳಿ, ಆವಾಗ ನೀಟ್ ಫಿನಿಶಿಂಗ್ ಬರುತ್ತೆ. ಬರೀ ಕಳ್ಸ ಅಥವಾ ಬಿಂದಿಗೆಲಿ ಉಡಿಸಿದ್ರೆ ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ಥರ ಪ್ಲೀಟ್ಸ್ ಮಾಡಿ ಇಟ್ಕೊಂಡಿರೋದನ್ನ ಬಿಂದಿಗೆಗೆ ಈ ಥರ ಕಟ್ಕೊಳ್ಬೇಕು. ನೀವು ಈ ಥರ ಎಲ್ಲ ಕಟ್ಟೋದಕ್ಕೆಲ್ಲ ಹೊಸ ಲೈನಿಂಗ್ ಬಟ್ಟೆನೇ ಯೂಸ್ ಮಾಡಿ. ನೋಡಿ, ಈ ಥರ ಹೊಸ ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ, ಇಲ್ಲಿ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ನೀವು ಬಿನ್ಗೆ ಮತ್ತು ಕಳಸ ತಗೊಳ್ತಿರಲ್ಲ, ಅದು ಸೆಕ್ಯೂರ್ ಆಗಿ ನೀಟಾಗಿ ಅಲ್ಗಾಡ್ದಿದ್ದಂಗೆ ಕೂರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಹೊಸ ಲೈನಿಂಗ್ ಬಟ್ಟೆ ಅಥವಾ ದಾರನೇ ತಗೊಳ್ಳಿ, ನೀವು ಯೂಸ್ ಮಾಡಿರೋ ಬಟ್ಟೆನೆಲ್ಲ ತಗೊಳ್ಬೇಡಿ. ನೋಡಿ, ಇವಾಗ ಕಳಸ ತಗೊಳ್ತಾ ಇದ್ದೀನಿ. ಕಳಸನ ಸೆಕ್ಯೂರ್ ಆಗಿ ಕೂರಿಸ್ಕೊಂಡೆ. ಅದಾದಮೇಲೆ ಸೆರಗ್ ಪಾರ್ಟ್ನ ತಗೊಂಡು ಈ ಥರ ಮುಂದ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಕ್ ಸೈಡಿಂದ ಸೆರಗ್ ತಗೊಂಡ್ಮೇಲೆ ಕೋಲ್ ಮೇಲೆ ಈ ಥರ ವಿ ಶೇಪ್ ಬರೋ ಹಾಗೇನೆ ಎರಡು ಸೈಡುವೆ ಕೋಲ್ಗೆ ಈ ಥರ ನೀವು ಅಟ್ಯಾಚ್ ಮಾಡ್ಕೊಳ್ಬೇಕು. ಕೋಲಾಗ್ಲಿಲ್ವಾ ಗಟ್ಟಿ ತಂತಿಯಾಗಲಿ ನೀವು ಕಟ್ಟಲೇಬೇಕಾಗುತ್ತೆ. ಕೈ ಮತ್ತು ಹಾರ ಎಲ್ಲ ಈ ಕೋಲ್ಗೆನೆ ನೀವು ಹಾಕ್ಕೊಳ್ಬೇಕು. ಬಿನ್ಗೆಗೆ ನಾವು ನೆರಿಗೆ ಕಟ್ಟಿದ್ವಲ್ವ, ಅಲ್ಲಿ ದಾರ ಉದ್ದಕ್ಕೆ ಬಿಟ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ಉದ್ದಕ್ಕೆ ಬಿಟ್ಕೊಳ್ಳಿ. ಅದೇ ದಾರನ ತಗೊಂಡು ನಾನಿಲ್ಲಿ ಕಟ್ತಾ ಇದ್ದೀನಿ. ಇದು ಡಾಪ್ ಥರ ಬರುತ್ತೆ ನೋಡಿ. ಈ ಥರ ಕಟ್ಟೋದ್ರಿಂದ ಸೊಂಟದ ಪಾರ್ಟು ನೀಟಾಗಿ ಕಾಣಿಸುತ್ತೆ. ಇಲ್ಲಿ ಡಾಪ್ ಕಟ್ಕೊಳ್ಬಹುದು ನಾವು. ನೀವು ಬೇಕಾದರೆ ವಿ ಶೇಪ್ ಥರ ಮಾಡಿ ಅಲ್ಲಿ ಬಟ್ಟೆ ಪಿನ್ನಲ್ಲೂ ಸೆಕ್ಯೂರ್ ಮಾಡಿಕೊಂಡು ಡಾಬ್ನ ಕಟ್ಕೊಳ್ಬಹುದು. ನೆಕ್ಸ್ಟ್ ನೀವು ಸೆರಗ್ದು ಫಸ್ಟ್ ಪ್ಲೇಟ್ಸ್ ಇರುತ್ತಲ್ಲ, ಅಲ್ಲಿಗೆ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಬಟ್ಟೆ ಪಿನ್ನು ಯೂಸ್ ಮಾಡಬಹುದು. ಸೆರಗ್ದು ಈ ಕಡೆದು ಫಸ್ಟ್ ಪ್ಲೇಟು, ಈ ಕಡೆದು ಫಸ್ಟ್ ಪ್ಲೇಟ್ ತೆಗೆದು ಈ ಥರ ಕಳ್ಸನ ಕವರ್ ಮಾಡಿಬಿಡಿ. ನೀವಿಲ್ಲಿ ಬಟ್ಟೆ ಪಿನ್ನು ಯೂಸ್ ಮಾಡಬಹುದು. ಬಟ್ಟೆ ಪಿನ್ನನ್ನು ಸೇರಿಸಿ ಅಲ್ಲಿ ಪಿನ್ ಮಾಡಬಹುದು. ನೋಡಿ, ಇವಾಗ ನಾನು ಡಾಪ್ ಕಟ್ತಾ ಇದ್ದೀನಿ. ಬಟ್ಟೆ ಪಿನ್ನು ಏನೂ ಕಾಣೋದಿಲ್ಲ, ಅಲ್ಲಿ ಜುವೆಲ್ಸ್ ಮತ್ತು ಹಾರ ಎಲ್ಲ ಬಂದುಬಿಡುತ್ತಲ್ಲ, ಅದು ಮುಚ್ಕೊಬಿಡುತ್ತೆ. ನೀವು ಹ್ಯಾಂಡ್ಸ್ನ ಫಿಕ್ಸ್ ಮಾಡ್ತೀರಿ ಅನ್ನೋದಾರೆ ನೋಡಿ, ಈ ಥರ ಒಂದು ಬ್ಲೌಸ್ ಪೀಸ್ ತಗೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ತೋಳ್ಗೆ. ಎರಡು ಕೈಗಳಿಗೂ ನೀವು ಈ ಥರ ಬ್ಲೌಸ್ ಪೀಸಲ್ಲಿ ಕವರ್ ಮಾಡಿಕೊಂಡು ಇಲ್ಲಿ ಗುಂಡು ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಳ್ಬೇಕು. ಆ ಕೋಲ್ಗೆ ಫಿಕ್ಸ್ ಮಾಡಿಬಿಡ್ಬಹುದು ನೀವು. ಇಲ್ಲ ಅಂತಂದರೆ ನಮ್ಮ ಬಿನ್ಗೆ ಎಷ್ಟಿದೆ ಆ ಸೈಜ್ನ ತಗೊಂಡು ಹಿಂದ್ಗಡೆ ಬಟ್ಟೆ ಪಿನ್ನಲ್ಲಿ ಸೆಕ್ಯೂರ್ ಮಾಡಬೇಕಾಗುತ್ತೆ. ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದನ್ನ ಬಿನ್ಗೆ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಸೆಕ್ಯೂರ್ ಆಗಿ ಪಿನ್ ಹಾಕ್ಬಿಡಿ. ಇಲ್ಲ ಅಂತಂದರೆ ಆ ಕೋಲ್ಗೆ ಫಿಕ್ಸ್ ಮಾಡಿಬಿಡಿ. ನಾನು ಹ್ಯಾಂಡ್ಸ್ನ ಕರೆಕ್ಟಾಗಿ ಇಟ್ಟು ನೋಡ್ಕೊಂಡಲ್ಲಿಗೆ ಸೆಕ್ಯೂರ್ ಆಗಿ ಬಟ್ಟೆ ಪಿನ್ನ ಕವರ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟೇ 5 ನಿಮಿಷದಲ್ಲಿ ದೇವಿಗೆ ನಾವು ಸ್ಯಾರಿ ಉಡಿಸಿ ರೆಡಿ ಮಾಡಿಬಿಡಬಹುದು. ಇವಾಗ ಪ್ಲೀಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಅಕಸ್ಮಾತ್ ಪ್ಲೀಟ್ಸ್ ಎಲ್ಲ ನೀಟಾಗಿ ಕೂರ್ತಿಲ್ಲ ಅನ್ನೋದಾದರೆ ಒಂದೊಂದು ನೆರಿಗೆಗೂ ನೀವು ಒಂದೊಂದು ಗುಂಡು ಪಿನ್ನ ಸ್ಟಿಕ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ನೀವು ಜುವೆಲ್ಸ್ ಎಲ್ಲ ಹಾಕಿ ಕಾಯಿಟ್ಟು ದೇವಿ ಮುಖವಾಡ ಎಲ್ಲ ಹಾಕಿ ಹೂವಿಂದ ಅಲಂಕಾರ ಮಾಡಿಕೊಂಡ್ರೆ ಮುಗೀತು. ನೋಡಿ, ಅಲ್ಲಿ ಬ್ಯಾಕ್ಗ್ರೌಂಡ್ಗೆ ನಾನಲ್ಲಿ ಚಮ್ಕಿ ಕ್ಲಾತ್, ಅದ್ರ ಮೇಲ್ಗಡೆ ಒಂದು ನೆಟ್ಟೆಡ್ ಕ್ಲಾತ್ ಬಟರ್ಫ್ಲೈ ಇರೋದನ್ನ ಯೂಸ್ ಮಾಡಿದ್ದೀನಿ. ಅಲ್ಲಿ ಚಮ್ಕಿ ಕ್ಲಾತ್ ಬೇಡ ಅಂತಂದರೆ ನೋಡಿ, ಈ ಥರ ವೈಟ್ ಕ್ಲಾತ್ ಬ್ಯಾಕ್ಗ್ರೌಂಡ್ನು ನೀವು ಯೂಸ್ ಮಾಡಬಹುದು. ಇನ್ನೂ ಎದ್ದು ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ಗ್ರೌಂಡ್ಗೆ ನೀವು ತೋರಣ ಅದರೆಲ್ಲ ಡಿಸೈನ್ ಮಾಡ್ಕೊಳ್ಬಹುದು. ಮುಂದೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ಡಿಸೈನ್ಸ್ ಎಲ್ಲ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು. ಸಾರಿ ಕುಚ್ ವಿಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ನೋಡಿ, ದೇವಿಗೆ ಅಲಂಕಾರ ಮುಗ್ದಿದೆ. ನೀವು ಹಬ್ಬಕ್ಕೆ ಇನ್ನು ಹಾರ, ಹೂಗಳು, ದೀಪಗಳಿಂದ ಡೆಕೋರೇಷನ್ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಅನ್ನೋ ಪ್ಲೇಲಿಸ್ಟಲ್ಲಿ ದೇವಿಗೆ ಹೇಗೆ ಸಾರಿ ಉಡಿಸ್ಬಹುದು, ಬ್ಲೌಸ್ ಪೀಸಿಂದ ಹೇಗೆ ಸಾರಿ ಉಡಿಸ್ಬಹುದು, ಪೂಜಾ ವಿಧಾನ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಮಕ್ಕಳಿಗೆ ಪ್ರಮುಖವಾಗಿ ಯಾವುದು 6 ಮಂತ್ರಗಳನ್ನ ಕಲಿಸ್ಬೇಕು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ. ಮೋಟಿವೇಶನಲ್ ಅನ್ನೋ ಪ್ಲೇಲಿಸ್ಟಲ್ಲಿ ಇರುತ್ತೆ. ವಿರುದ್ಧ ಆಹಾರಗಳ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ.
PUC ನಂತರ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಯಾವ್ಯಾವ್ದು ಮಾಡಬಹುದು ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇದು ಬ್ಲೌಸ್ ಪೀಸಿಂದ ಸ್ಯಾರಿ ಉಡ್ಸಿರೋದು. ಇದು ಸ್ಯಾರಿಲಿ 2 ಸ್ಟೆಪ್ ಬರೋಂಗೆ ಸ್ಯಾರಿ ಉಡ್ಸಿರೋದು. ಈ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಈ ಥರ ಎಲ್ಲ ಡೆಕೋರೇಷನ್ ಮಾಡ್ಕೊಳ್ಬಹುದು. ಇದು ವರ್ಕ್ ಸ್ಯಾರಿನೇ. ಸ್ಟಿಚ್ಡ್ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಹೇಗೆ ಮಾಡೋದು, ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಬೀಡಿಂಗ್ ಫುಟ್ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಷಿನಲ್ಲೇ ಹಾಕಬಹುದು. ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಎಂಬ್ರಾಯ್ಡ್ರಿ ಡಿಸೈನ್ಸ್ ಅನ್ನೋ ಪ್ಲೇ ಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಎಲ್ಲ ಸೆಪ್ರೇಟ್ ಪ್ಲೇ ಲಿಸ್ಟಲ್ಲಿರುತ್ತೆ. ಎಂಬ್ರಾಯ್ಡ್ರಿ ಡಿಸೈನ್ಸು, ಕ್ರೋಶಾ ಕುಚ್ ಡಿಸೈನ್ಸು, ನೀಡಲ್ ಕುಚ್ ಡಿಸೈನ್ಸು, ವರಮಹಾಲಕ್ಷ್ಮಿ, ಮೋಟಿವೇಶನಲ್, ಗ್ಯಾರಂಟಿ ಸ್ಕೀಮ್ಸ್ ಅನ್ನೋ ಸೆಪ್ರೇಟ್ ಪ್ಲೇ ಲಿಸ್ಟಲ್ಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗಿದೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ನೋಡಿ, ಈ ಥರ ದೇವಿಗೆ ಕಿರೀಟನೂ ಮಾಡಬಹುದು. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದನ್ನು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.